ಈ ವಿಡಿಯೋ ನೋಡಿ. ಈಗ ಈ ವಿಡಿಯೋ ನೋಡಿ. ಮೊದಲನೇ ವಿಡಿಯೋದಲ್ಲಿ ಬೆಂಕಿ ಹೊತ್ಕೊಂಡು ಒಂದಾದ ಮೇಲೆ ಒಂದು ಬೆಂಕಿ ಕಡ್ಡಿಗಳು ಉರಿದು ಭಸ್ಮ ಆಗ್ತಾ ಇದಾವೆ. ಈ ಸಂದರ್ಭದಲ್ಲಿ ಒಂದು ಬೆಂಕಿ ಕಡ್ಡಿ ನಿರ್ಧಾರ ಮಾಡುತ್ತೆ ಹೊರಗಡೆ ಬರಬೇಕು ಅಂತ. ಆ ನಿರ್ಧಾರದಿಂದ ಅದು ತಾನು ಉಳಿಸ್ಕೊಳ್ಳೋದಲ್ಲದೆ ತನ್ನ ಪಕ್ಕ ನಿಂತಿರೋ ಎಲ್ಲಾ ಬೆಂಕಿ ಕಡ್ಡಿಗಳನ್ನ ಉಳಿಸ್ಬಿಡುತ್ತೆ. ಎರಡನೇ ವಿಡಿಯೋದಲ್ಲಿ ಎರಡು ಕ್ಯಾಂಡಲ್ಗಳು ಉರಿತಾವೆ. ಇನ್ನೇನು ಎರಡರದ್ದೂ ಬೆಳಕು ಆರೋಹಿತು ಅನ್ಬೇಕಾದ್ರೆ ಒಂದು ಕ್ಯಾಂಡಲ್ ತನ್ನ ಬೆಳಕನ್ನ ಉಳಿಸ್ಕೊಳ್ಳುತ್ತೆ ಅಂಡ್ ಆ ಬೆಳಕನ್ನ ತನ್ನ ಪಕ್ಕದಲ್ಲಿರೋ ಕ್ಯಾಂಡಲ್ ಕೊಡುತ್ತೆ. ಎಷ್ಟು ಕಲಿಯೋಕೆ ಸಿಗುತ್ತೆ. ಯಾವಾಗ, ಎಲ್ಲಿಂದ, ಯಾವ ಸಂದರ್ಭದಲ್ಲಿ ಹೊರಗಡೆ ಬರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅಲ್ಲೆಲ್ಲ ಉರಿತಾ ಇದ್ದಾರೆ ಅಂತ ಅವ್ರ ಜೊತೆ ಸೇರಿ ನಾವು ಉರಿದು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಹಾಳಾಗೋ ಅವಶ್ಯಕತೆ ಇಲ್ಲ. ಆ ಸಂದರ್ಭದಿಂದ ಹೊರಗಡೆ ಬಂದಾಗ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಲ್ಲದೆ ನಮ್ಮನ್ನು ನಂಬಿಕೊಂಡು ನಿಂತಿರೋ ಪಕ್ಕದಲ್ಲಿರೋರು ನಾವು ಕಾಪಾಡಬಹುದು. ಅಂಡ್ ಕೆಲವು ಸಂದರ್ಭಗಳಲ್ಲಿ ಕೆಲವು ಜಾಗದಲ್ಲಿ ನಿಂತ್ಕೊಂಡು ಉರಿಬೇಕಾಗತ್ತೆ. ಅವಾಗ ನಮ್ಮ ಬೆಳಕು ಹೆಚ್ಚಾಗ್ತಾ ಹೋಗುತ್ತೆ. ಆ ಬೆಳಕನ್ನು ನಮ್ಮ ಪಕ್ಕದಲ್ಲಿರೋರ್ಗೂ ಕೊಡಬಹುದು. ಯಾವ ಸಂದರ್ಭದಲ್ಲಿ ಎಲ್ಲಿಂದ ಹೊರಡಬೇಕು, ಯಾವ ಸಂದರ್ಭದಲ್ಲಿ ಎಲ್ಲಿ ಉಳ್ಕೋಬೇಕು ಅಂತ ನಿರ್ಧಾರ ಮಾಡೋದು ಬಹಳ ಮುಖ್ಯ ಜೀವನದಲ್ಲಿ. ನಿಮ್ಮ ಜೀವನದಲ್ಲಿ ಅಂತಹ ಘಟನೆಗಳು, ಅಂತಹ ಸಂದರ್ಭಗಳು ನಡೀತಾ ಇದೆಯಾ? ನಿರ್ಧಾರಗಳನ್ನ ಕರೆಕ್ಟಾಗಿ ತಗೊಳ್ತಾ ಇದ್ದೀರಾ? ಈ ಸಂದೇಶ ಪ್ರತಿಧ್ವನಿಸಿದ್ದಲ್ಲಿ ಶೇರ್ ಮಾಡಿ, ಬೇರೆಯವ್ರ ಜೊತೆನೂ ಹಂಚಿಕೊಳ್ಳಿ. ಯೋಚನೆ ಮಾಡಿ.